ಯಪ್ಪ 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 ಎಂತ ಬ್ಯಾಟಿಂಗ್ ಗುರು. ಸೊ ಇವತ್ತಿನ ಮಧ್ಯಾಹ್ನ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮಧ್ಯೆ 529 ರನ್ಗಳನ್ನ ಕಲೆ ಹಾಕ್ತಾರೆ ಎರಡೂ ತಂಡಗಳು ಸೇರಿ. ಓ ಮೈ ಗಾಡ್, ಬಾಲರ್ಸ್ಗಳ ಮಾರಣ ಹೋಮ ಅಂತಾನೆ ಹೇಳ್ಬೋದು. ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನ ಅಂಡ್ ಅಷ್ಟೇ ಥರ್ಡ್ ಕ್ಲಾಸ್ ಆಗಿರೋವಂಥ ಒಂದು ಫೀಲ್ಡಿಂಗ್ ಪ್ರದರ್ಶನ ಅಂತಾನೆ ಹೇಳ್ಬೋದು ಎರಡೂ ತಂಡದಿಂದ. ಬಿಕಾಸ್ ಎರಡು ತಂಡಗಳ ಕಡೆಯಿಂದನೂ ಕೂಡ ಸೊ ಕ್ಯಾಚಸ್ಗಳು ಮಿಸ್ ಆಗಿದೆ ಅಂತಾನೆ ಹೇಳ್ಬೋದು. ಓ ಮೈ ಗಾಡ್, ಎಂಥ ಬ್ಯಾಟಿಂಗ್ ಪ್ರದರ್ಶನ ಗುರು. ಸೊ 264 ರನ್ಗಳನ್ನು ಚೇಸ್ ಮಾಡ್ತಾರೆ ಅಂತಂದರೆ ಓ ಮೈ ಗಾಡ್, ನಿಜವಾಗ್ಲೂ ಅನ್ರಿಯಲ್ ಆಗಿರೋವಂಥ ಒಂದು ಬ್ಯಾಟಿಂಗ್ ಪ್ರದರ್ಶನ ಅಂತಾನೆ ಹೇಳ್ಬೋದು PBKS ಕಡೆಯಿಂದ. ಬಿಕಾಸ್ ಯಾರಾದರೂ ಇಮ್ಯಾಜಿನ್ ಮಾಡೋಕ್ಕಾಗುತ್ತಾ ಗುರು? ಸೊ T20ನಲ್ಲಿ 264 ರನ್ಗಳನ್ನು ಚೇಸ್ ಮಾಡ್ತಾರೆ ಅಂತ. ಬಟ್ ಸೊ ಇಲ್ಲಿ ಪಂಜಾಬ್ ಕಿಂಗ್ಸ್ ಅವರು ಅದು ಎರಡೆರಡು ಬಾರಿ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಚೇಸ್ ಮಾಡಬಹುದು, 250 ಪ್ಲಸ್ಸು ಕೂಡ ನಾವು ಚೇಸ್ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ತೋರಿಸಿರುವಂಥದ್ದು. ಸೊ 2023 ಅಂತ ಅನ್ಸುತ್ತೆ. ಸೊ ಅದೇ ನಮ್ಮ PBKS ಅವರು ಸೊ KKR ವಿರುದ್ಧ ಸೊ ಗೆಲ್ತಾರೆ. ಅದು ಒಂದು ಓವರ್ ಮೇ ಬಿ ಬ್ಯಾಲೆನ್ಸ್ ಇತ್ತು ಅಂತ ಅನ್ಸುತ್ತೆ. ಜಾನಿ ಬೆರ್ಸ್ಟ್ ಅವರು ಸೆಂಚುರಿನ ಬಾರಿಸ್ತಾರೆ. ಅಗೇನ್ ಇವತ್ತು 260 ಪ್ಲಸ್ ರನ್ಗಳನ್ನು ಚೇಸ್ ಮಾಡಿರುವಂಥದ್ದು. ಸೊ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ಅಂತಾನೆ ಹೇಳ್ತೀನಿ. ಅದ್ಭುತವಾಗಿರುವಂಥ ಒಂದು ಓಪನಿಂಗ್ ಪಾರ್ಟ್ನರ್ಶಿಪ್ ಅಂದರೆ ಅದು ಪ್ರಿಯಾಂಶ್ ಆರ್ಯ ಅಂಡ್ ಪ್ರಭ್ ಸಿಮ್ರನ್ ಸಿಂಗ್. ಎಂಥ ಬ್ಯಾಟಿಂಗ್ ಮಾರಾಯ, ನಿಜವಾಗ್ಲೂ ಅನ್ರಿಯಲ್ ಅಂತಾನೆ ಹೇಳ್ಬೋದು. 126 ರನ್ಗಳನ್ನ ಮಾಡ್ತಾರೆ 6.5 ಓವರ್ಸಲ್ಲಿ. ಆಲ್ಮೋಸ್ಟ್ 6 ಓವರ್ ಆರ್ 7 ಓವರ್ಸ್ ಗಂಟನು. ಸೊ 20 ರನ್ಸ್ ಪರ್ ಓವರ್, ಒಂದು ಓವರ್ಗೆ 20 ರನ್ಗಳ ಒಂದು ಸರಾಸರಿನಲ್ಲಿ ಬ್ಯಾಟ್ ಮಾಡಿರೋವಂಥದ್ದು ಈ ಜೋಡಿ ಪ್ರಿಯಾಂಶ್ ಆರ್ಯ ಆ್ಯಂಡ್ ಪ್ರಭ್ ಸಿಮ್ರನ್ ಸಿಂಗ್. ಅದ್ಭುತವಾಗಿರುವಂಥ ಸ್ಟಾರ್ಟ್ನ ತಗೊತಾರೆ ಅಂತಾನೆ ಹೇಳ್ತೀನಿ. ಓಕೆ, ಆ್ಯಂಡ್ ಇವತ್ತು ನಮ್ಮ ಕನ್ನಡಿಗ KL ರಾಹುಲ್ ಅವರು 150 ರನ್ಗಳನ್ನು ಬಾರಿಸ್ತಾರೆ. ಅತಿ ಹೆಚ್ಚು ಸ್ಕೋರ್ ಅಂದರೆ ಹೈಯೆಸ್ಟ್ ಸ್ಕೋರ್ ಇದು ಆ್ಯಸ್ ಎ ಇಂಡಿಯನ್ ಬ್ಯಾಟರ್ ಆಗಿ IPL ಇತಿಹಾಸದಲ್ಲಿ ಅಂತಾನೆ ಹೇಳ್ಬೋದು. ಅದಕ್ಕಿಂತ ಮೇಲೆ ಇರೋವಂಥವ್ರು ಒಂದು ಕ್ರಿಸ್ ಗೇಲ್ 175 ನಾಟ್ಔಟ್ ಆ್ಯಂಡ್ ಇನ್ನೊಬ್ರು ಅಂತಂದರೆ ಅದು ಬ್ರೆಂಡನ್ ಮೆಕಲಮ್ 158. ಅದಾದಮೇಲೆ ಬರುವಂಥದ್ದು ನಮ್ಮ ಕನ್ನಡಿಗ KL ರಾಹುಲ್. ಬಟ್ ಅವರ 152 ರನ್ ಹೊಡೆದ್ರೂ ಕೂಡ ಸೊ ಅವರು ಲೂಸಿಂಗ್ ತಂಡದಲ್ಲಿರ್ತಾರೆ ಅಂತಂದರೆ ಸೊ ಅಪೋಸಿಟ್ ತಂಡದ ಬ್ಯಾಟರ್ಗಳು ಯಾವ ರೇಂಜಿಗೆ ಆಡಿದ್ದಾರೆ ಅಂತ ನಿಮ್ಗೆ ಗೊತ್ತೇ ಇದೆ. ಓಕೆ, ಆ್ಯಂಡ್ ಇವತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಅವರು 264 ರನ್ಗಳ ಒಂದು ಬೃಹತ್ ಮೊತ್ತನ ಕಲೆ ಹಾಕ್ತಾರೆ. ಆ್ಯಂಡ್ ಇಮೇಜನ್ನು ಕೂಡ ಮಾಡಿರಲಿಕ್ಕಿಲ್ಲ. ಸೊ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಮ್ಯಾನೇಜ್ಮೆಂಟ್ ಹತ್ರ ಆಗಿರ್ಬೋದು ಆ್ಯಂಡ್ ಕ್ಯಾಪ್ಟನ್ ಸೊ ಅಕ್ಷರ್ ಪಟೇಲ್ ಹತ್ರ ಆಗಿರ್ಬೋದು 264 ರನ್ಗಳನ್ನ ಚೇಸ್ ಮಾಡ್ತಾರೆ ಅಂತ. ಅದೇ ರೀತಿಯಲ್ಲಿ ಸೊ ಬ್ಯಾಟಿಂಗ್ ಮಾಡಿರುವಂಥದ್ದು ಫಸ್ಟ್ ಬ್ಯಾಟಿಂಗಲ್ಲಿ ಸ್ಟಾರ್ಟ್ ಒಳ್ಳೇದು ಸಿಗಲ್ಲ. ಬಿಕಾಸ್ ಅಲ್ಲಿ ನಿಶಾಂಕ್ ಅವರು ಬೇಗನೆ ಔಟ್ ಆಗ್ತಾರೆ, 11 ರನ್ ಕೇವಲ 7 ಬಾಲಲ್ಲಿ ಸೊ ಔಟ್ ಆಗ್ತಾರೆ. ಅದಾದಮೇಲೆ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ನಿತೀಶ್ ರಾಣಾ ಆ್ಯಂಡ್ ಸೊ KL ರಾಹುಲ್ ಅವ್ರದ್ದು 220 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ 95 ಬಾಲ್ಗಳಲ್ಲಿ. ಇಬ್ಬರು ಕೂಡ ಧಮಾಕ ಮಾಡಾಕ್ದ್ರು ಅಂತಾನೆ ಹೇಳ್ಬೋದು. ಆ್ಯಂಡ್ KL ರಾಹುಲ್ ಅವರ ಒಂದು ಕ್ಯಾಚ್ ಕೂಡ ಮಿಸ್ ಮಾಡ್ತಾರೆ ಇವತ್ತು. ಇದೇ ಶಶಾಂಕ್ ಸಿಂಗ್ ಅವರು ಲಾಸ್ಟ್ ಮ್ಯಾಚಲ್ಲಿ ಸೊ 3 ಕ್ಯಾಚ್ಗಳನ್ನ ಡ್ರಾಪ್ ಮಾಡಿರ್ತಾರೆ, ಈಸಿ ಆಗಿರುವಂಥದ್ದು. ಅಗೇನ್ ಇವತ್ತು ಕೂಡ ಡ್ರಾಪ್ ಮಾಡ್ತಾರೆ 10 ರನ್ ಇದ್ದಾಗ. ಆ 10 ರನ್ ಇದ್ದಾಗ ಏನು ಕ್ಯಾಚ್ ಡ್ರಾಪ್ ಮಾಡಿದ್ರು ಅದು ಸಿಕ್ಕಾಪಟ್ಟೆ ಒಂದು ದುಬಾರಿ ಆಯಿತು ಅಂತಾನೆ ಹೇಳ್ಬೋದು ಅವರಿಗೆ. ಅದೇ ಒಂದು ಮೇಜರ್ ಪಾಯಿಂಟ್ ಆಗಿರುವಂಥದ್ದು. ಸೊ ಈ ಒಂದು DC 264 ರನ್ಗಳನ್ನ ಕಲೆ ಹಾಕೋದಕ್ಕೆ ಅಂತಾನೆ ಹೇಳ್ಬೋದು. ಆ್ಯಂಡ್ KL ರಾಹುಲ್ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟೇನೆ. ನಾನು ಅನ್ಕೊಂತ ಇದ್ದೆ ರೀಸೆಂಟಾಗಿ ಎಂತೆಂಥ ಚಿಂಟಾರಿ ಪಂಟಾರಿಗಳೆಲ್ಲ ಸೆಂಚುರಿಗಳು ಹೊಡಿತಿದ್ದಾರೆ. ಸೊ KL ರಾಹುಲ್ ಅಂತ ಬ್ಯಾಟ್ಸ್ಮನ್ಗೆ ಯಾಕೆ ಸೆಂಚುರಿ ಬರ್ತಾಯಿಲ್ಲ, ಯಾಕೆ ಬಿಗ್ ಇನ್ನಿಂಗ್ಸ್ಗಳು ಬರ್ತಾಯಿಲ್ಲ ಅಂತ. ಬಟ್ ಇವತ್ತು ತೋರಿಸಿದ್ದಾರೆ ಅವ್ರು ಎಂಥ ಬ್ಯಾಟ್ಸ್ಮನ್ನು ಅಂತ. 152 ರನ್ಗಳು. ಅದೊಂದು ಕ್ಯಾಚ್ ಏನು ಮಿಸ್ ಮಾಡಿದ್ರಲ್ಲ, ಅದೊಂದು ಮಿಸ್ ಟೈಮು ಅಥವಾ ಒಂದು ಏನೋ ಚಾನ್ಸ್ ಕೊಟ್ಟಿದ್ರು ಬಿಟ್ಟರೆ, ಅದು ಬಿಟ್ಟರೆ ಇನ್ನೆಲ್ಲನೂ ಕೂಡ ಅಷ್ಟೇ ಮಿಡ್ಲ್ ಮಾಡಿರುವಂಥದ್ದು ಬ್ಯಾಟ್ಗೆ. ಅದ್ಭುತವಾಗಿರುವಂಥ ಒಂದು ಬ್ಯಾಟಿಂಗ್ ಅದು KL ರಾಹುಲ್ ಕಡೆಯಿಂದಾನೆ ಅಂತಾನೆ ಹೇಳ್ತೀನಿ. ಓಕೆ, 9 ಸಿಕ್ಸರ್ಗಳನ್ನ ಬಾರಿಸ್ತಾರೆ, 15 ಬೌಂಡ್ರಿ ಆ್ಯಂಡ್ 226 ಒಂದು ಸ್ಟ್ರೈಕಟಲ್ಲಿ ಮಾಡಿರುವಂಥದ್ದು ಅದ್ಭುತ ಅಂತಾನೆ ಹೇಳ್ಬೋದು. ಆ್ಯಂಡ್ ಅವ್ರಿಗೆ ಒಂದು ಒಳ್ಳೆ ಸಾಥ್ ಕೊಟ್ಟಿದ್ದು ಅಂತಂದರೆ ಅದು ನಿತೀಶ್ ರಾಣಾ. 91 ರನ್ಗಳನ್ನ ಮಾಡ್ತಾರೆ 44 ಬಾಲಲ್ಲಿ, 11 ಬೌಂಡ್ರಿ ಆ್ಯಂಡ್ 4 ಸಿಕ್ಸರೊಂದಿಗೆ 206 ರನ್ಗಳ ಒಂದು ಸ್ಟ್ರೈಕ್ ರೇಟಲ್ಲಿ ಮಾಡುವಂಥದ್ದು. ಅಗೇನ್ ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗು. 91 ರನ್ ಮಾಡ್ತಾರೆ, ಕೇವಲ 9 ರನ್ಗಳಿಂದಾನೆ ಸೆಂಚುರಿ ಮಿಸ್ ಮಾಡ್ಕೊತಾರೆ ಅಂತಾನೆ ಹೇಳ್ಬೋದು. ಓಕೆ, ಆ್ಯಂಡ್ ಇನ್ನು ಸೊ ಈ ಕಡೆಗೆ ಪಂಜಾಬ್ ಬೌಲಿಂಗ್ ಅಂತ ಬಂದಾಗ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ತಗೊಂಡಿರೋದೇ 2 ವಿಕೆಟ್, ಒಂದು ಹರ್ಷದೀಪ್, ಇನ್ನೊಂದು ಬಾರ್ಲೆಟ್. ಇಲ್ಲಿ ಮಿಕ್ಕಿದವರು ಎಲ್ಲರೂ ಕೂಡ
ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ. ಬಾರ್ಲೆಟ್ ಅಂತೂ 17 ಒಂದು ಎಕಾನಮಿನಲ್ಲಿ ಬಾಲ್ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಇವತ್ತು ಬಾಲರ್ಗಳ ಒಂದು ರೀತಿಯಲ್ಲಿ ಮಾರಣ ಹೋಮ ಅಂತಾನೆ ಹೇಳ್ತೀನಿ. ಓಕೆ, ಅಂಡ್ ಈ ಒಂದು 264 ರನ್ಗಳ ಒಂದು ಚೇಸ್ನ ಬೆನ್ನತ್ತದಂತಹ ಸೊ ಪಂಜಾಬ್ ಕಿಂಗ್ಸ್ ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲೇ ಒಂದು ಅದ್ಭುತವಾಗಿರುವಂತಹ ಸ್ಟಾರ್ಟ್ ಅಂತಾನೆ ಹೇಳ್ತೀನಿ. ಮುಂಚೆನೆ ಹೇಳಿರೋ ಹಾಗೆ ಪ್ರಭ್ ಸಿಮ್ರನ್ ಅಂಡ್ ಸೊ ಪ್ರಿಯಾಂಶ್ ಆರ್ಯ 126 ರನ್ಗಳ ಒಂದು ಬೃಹತ್ ಮೊತ್ತನ ಕಲೆ ಹಾಕ್ತಾರೆ. ಅದು 20 ರನ್ಸ್ ಪರ್ ಓವರ್ ಒಂದು ಸರಾಸರಿನಲ್ಲಿ ಅಂತಾನೆ ಹೇಳ್ಬೋದು. ಒಂದಿಲ್ಲಿ ಡೆಲ್ಲಿಗೆ ಪ್ರಾಬ್ಲಮ್ ಆಗಿರೋದು ಏನು ಅಂತಂದ್ರೆ ಅದು ಗೊತ್ತಿದೆ ಆಲ್ರೆಡಿ ನಿಮಗೆ. ಸೊ ಒಂದು ಇಂಜುರಿ ಆಗಿರುವಂತದ್ದು ಅದು ನಮ್ಮ ಲುಂಗಿ ಎಂಗಡಿ ಅವ್ರಿಗೆ ಅದು ಮೇಜರ್ ಸೆಟ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಬಿಕಾಸ್ ಲುಂಗಿ ಎಂಗಡಿ ಅಂತಂದ್ರೆ ಈ ಒಂದು ಸೀಸನ್ ಅಲ್ಲಿ ಸಖತ್ತಾಗಿರುವಂತ ಒಂದು ಬಾಲಿಂಗ್ ಮಾಡ್ತಿದ್ದಾರೆ. ಅದು ಪವರ್ ಪ್ಲೇ ಆಗಿರ್ಬೋದು, ಮಿಡ್ಲ್ ಓವರ್ ಆಗಿರ್ಬೋದು ಅಥವಾ ಡೆತ್ ಓವರ್ಸ್ ಆಗಿರ್ಬೋದು. ಸೊ ಅವ್ರು ಖಂಡಿತವಾಗ್ಲೂ 4 ಓವರ್ನ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾ ಇದ್ರು. ಬಟ್ ಅವ್ರು ಇಲ್ಲದೆ ಇರೋ ಕಾರಣಕ್ಕೆ ಸೊ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಒಂದು ರೀತಿಯಲ್ಲಿ ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು. ಜೊತೆಗೆ ಕ್ಯಾಚ್ ಮಿಸ್ ಕೂಡ ಸಿಕ್ಕಾಪಟ್ಟೆ ಮಾಡಿದ್ರ ಬಗ್ಗೆ ಮಾತಾಡೋಣ. ಅಂಡ್ ಸೊ ಈ ಒಂದು ಅದ್ಭುತವಾಗಿರುವಂಥ ಒಂದು ಅನ್ರಿಯಲ್ ಆಗಿರುವಂಥ ಒಂದು ಪಾರ್ಟ್ನರ್ಶಿಪ್ ಆದಮೇಲೆ ಕೆಳಗಡೆಗೆ ಕೂಪರ್ ಕೆನೋಲಿ ಸೊ 17 ರನ್ ಮಾಡ್ತಾರೆ, 10 ಬಾಲಲ್ಲಿ ಬೇಗನೆ ಔಟ್ ಆಗ್ತಾರೆ. ಬಟ್ ಅದಾದ್ಮೇಲೆ ಏನು ಸ್ಟಾರ್ಟಿಂಗಲ್ಲಿ ಏನಾದ್ರು ಸ್ಟಾರ್ಟ್ ಕೊಟ್ಟಿದ್ರಲ್ಲ ಪ್ರಭ್ ಸಿಮ್ರನ್ ಅಂಡ್ ಸೊ ಪ್ರಿಯಾಂಶ್ ಆರ್ಯ. ಸೊ ಇಬ್ರು ಕೂಡ ಪ್ರಿಯಾಂಶ್ ಆರ್ಯ 43 ರನ್ ಮಾಡ್ತಾರೆ 250 ಸ್ಟ್ರೈಕ್ ರೇಟಲ್ಲಿ. ಅಂಡ್ ಪ್ರಭ್ ಸಿಮ್ರನ್ ಸಿಂಗ್ 76 ರನ್ ಮಾಡ್ತಾರೆ 26 ಡೆಲಿವರೀಸಲ್ಲಿ 292, ಆಲ್ಮೋಸ್ಟ್ 300 ಸ್ಟ್ರೈಕ್ ರೇಟಲ್ಲಿ ಮಾಡಿರುವಂಥದ್ದು. ಇನ್ನೇನಾದರೂ ಒಂದು 7-8 ಬಾಲ್ ಸಿಕ್ಕಿದ್ರೆ ನನ್ನ ಪ್ರಕಾರ ಸೆಂಚುರಿ ಮಾಡಿರೋರು ಅವರು. ಸೊ ಇಂಥ ಒಂದು ಅನ್ರಿಯಲ್ ಬ್ಯಾಟಿಂಗ್ ಅಂತಂದರೆ ನಿಜವಾಗ್ಲೂ ನೋಡಲಿಕ್ಕೆ ಕ್ರಿಕೆಟ್ ಗೇಮ್ ನೋಡ್ದಂಗೆ ಇತ್ತು ನಮಗೆ. ಆ ರೇಂಜಿಗೆ ಅಂದರೆ 260 ಏನು ಚೇಸ್ ಮಾಡ್ತಿದ್ದಾರೆ ಅದಕ್ಕೆ ಹೆಂಗೆ ಸ್ಟಾರ್ಟ್ ಬೇಕಿತ್ತಲ್ಲ, ಸೊ ಅದೇ ಸ್ಟಾರ್ಟ್ ಕೊಟ್ಟಿರುವಂಥದ್ದು ಈ 2 ಜೋಡಿ ಅಂತಾನೆ ಹೇಳ್ಬೋದು. ಆ್ಯಂಡ್ ಕೆಳಗಡೆಗೆ ಶ್ರೇಯಸ್ ಅಯ್ಯರ್ 71 ರನ್ ಮಾಡ್ತಾರೆ 36 ಡೆಲಿವರೀಸಲ್ಲಿ, 7 ಸಿಕ್ಸರ್, 3 ಬೌಂಡ್ರಿ, 197, ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಇವತ್ತು ಶ್ರೇಯಸ್ ಅಯ್ಯರ್ ಅವ್ರದ್ದು 2 ಕ್ಯಾಚ್ಗಳನ್ನ ಮಿಸ್ ಮಾಡ್ತಾರೆ. ಅದು ಕರುಣ್ ನಾಯರ್, ಗೊತ್ತಿಲ್ಲ ಅದು ಓವರ್ ಕಾನ್ಫಿಡೆನ್ಸ್ ಆಗಿದ್ರ ಏನು ಅಂತ, ಬಟ್ 2 ಕೂಡ ತುಂಬ ಅಂದರೆ ತುಂಬ ಈಸಿ ಆಗಿರುವಂಥ ಕ್ಯಾಚ್ಗಳು. ಕ್ಯಾಚ್ ಬಿಟ್ಟಿದ್ದಕ್ಕೇನೆ ಇವತ್ತು ಸೋತ್ರು ಅಂತಾನೆ ಹೇಳಬಹುದು. ಬಿಕಾಸ್ 2 ಕ್ಯಾಚ್ ಮಿಸ್ ಮಾಡ್ತಾರೆ, ಅದು ಕಮ್ಮಿ ಸ್ಕೋರ್ ಇದ್ದಾಗೆ ನಂಗೆ ನೋಡೋಕೆ ಹೋದ್ರೆ. ಸೊ ಶ್ರೇಯಸ್ ಅಯ್ಯರ್ ಅವ್ರದ್ದು ಅವರು 71 ರನ್ ಮಾಡ್ತಾರೆ ಅಂತಂದ್ರೆ ಸೊ ನಿಜವಾಗ್ಲೂ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಖಂಡಿತವಾಗ್ಲೂ ಬೇಜಾರು ಮಾಡ್ಕೊಂಡಿರ್ತಾರೆ ಸಿಕ್ಕಾಪಟ್ಟೆ ಇವತ್ತು ಕರುಣ್ ನಾಯರ್ ಮೇಲೆ. ಅಂಡ್ ನೆಹಲ್ ವದೇರಾ ಸೊ 25 in 15 ಡೆಲಿವರೀಸು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅಂತಾನೆ ಹೇಳ್ಬೋದು. ಸೊ ಶ್ರೇಯಸ್ ಅಯ್ಯರ್ ಜೊತೆಗೆ. ಅಂಡ್ ಕೆಳಗಡೆಗೆ ಶಶಾಂಕ್ ಸಿಂಗ್ ಸೊ ಮ್ಯಾಚ್ನ ಮುಗಿಸ್ತಾರೆ 19 ರನ್ನು, 10 ಬಾಲಲ್ಲಿ 2 ಬೌಂಡ್ರಿ ಅಂಡ್ 1 ಸಿಕ್ಸರ್. ಒಂದಿಗೆ ಏನು ಮಾತಾಡೋಕ್ಕಿದೆ ಇವತ್ತು ನಿಜವಾಗ್ಲೂ. ಅಗೇನ್ ಹೇಳ್ತಾ ಇದ್ದೀನಿ, ಬಾಲರ್ಗಳ ಮಾರಣ ಹೋಮ ಅಂತಾನೆ ಹೇಳ್ಬೋದು. ಒಂದು ಬ್ಯಾಟರ್ಗಳು ನಾಯಿ ಹೊಡೆದಂಗೆ ಹೊಡಿತಾವ್ರೆ, ಹುಚ್ಚನಾಗಿ ಹೊಡೆದಂಗೆ. ಈ ಕಡೆ ನೋಡಿದ್ರೆ ಫೀಲ್ಡರ್ಗಳು ಸೊ ಕ್ಯಾಚ್ಗಳನ್ನ ಬಿಡ್ತಿದ್ದಾರೆ. ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಈ ಸರಿ IPL ಅಲ್ಲಿ, ಗೊತ್ತಿಲ್ಲ. ಸೊ ಲಾಸ್ಟ್ ಮ್ಯಾಚಲ್ಲೂ ಕೂಡ ಶಶಾಂಕ್ ಸಿಂಗ್ 3 ಕ್ಯಾಚ್ನ ಬಿಡ್ತಾರೆ. ಏನ್ ಇವತ್ತು KL ರಾಹುಲ್ ಅವ್ರದ್ದು 10 ರನ್ ಇದ್ದಾಗ ಕ್ಯಾಚ್ನ ಮಿಸ್ ಮಾಡ್ತಾರೆ. ಅವ್ರು 152 ಹೊಡಿತಾರೆ. ಸೊ ಟೋಟಲ್ ಸ್ಕೋರ್ ಟೀಮ್ದು ಹೋಗುತ್ತೆ 264. ಇವತ್ತು ನೋಡಿದ್ರೆ ಕರುಣ್ ನಾಯರ್ ಅವರು ಸೊ 265 ರನ್ ಚೇಸ್ ಮಾಡೋ ಟೈಮಲ್ಲಿ ಸೊ ಅಷ್ಟು ಸಖತ್ತಾಗಿ ಬ್ಯಾಟ್ ಮಾಡ್ತಿರೋಂಥ ಶ್ರೇಯಸ್ ಅಯ್ಯರ್ ಅವ್ರ ಕ್ಯಾಚ್ನ 2ನ ಬಿಡ್ತಾರೆ ಅಂತಂದ್ರೆ ಸೊ ಇದೇ ಕ್ಯಾಚಸ್ಗಳೇ ಇವತ್ತು ನನ್ನ ಪ್ರಕಾರ ಈ ಮ್ಯಾಚ್ನ ಸೋಲೋಕ್ಕೂ ಗೆಲ್ಲೋಕ್ಕೂ ಕಾರಣ ಆಯಿತು ಅಂತಾನೆ ಹೇಳ್ಬೋದು. ಬಾಲರ್ಸ್ಗಳು ಏನು ಮಾಡೋಕ್ಕಾಗತ್ತೆ ಅಂತ ಒಂದು ಅಷ್ಟು ಚಾನ್ಸ್ನ ಕ್ರಿಯೇಟ್ ಮಾಡಿದ್ಮೇಲೆ ಸೊ ಫೀಲ್ಡರ್ಗಳು ಸಪೋರ್ಟ್ ಮಾಡಬೇಕು, ಬಟ್ ಮಾಡಲಿಲ್ಲ ಅಂತಾನೆ ಹೇಳ್ಬೋದು. ಆ್ಯಂಡ್ ಸೊ DC ಅದೇ ಮೊದಲೇ ಹೇಳ್ದಂಗೆ ಸೊ ಲುಂಗಿ ಅಂಗಡಿ ಇಂಜುರಿ ನಿಜವಾಗ್ಲೂ ಹರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಆ್ಯಂಡ್ ಮೇ ಬಿ ಬೇಗ ರಿಕವರಿ ಆಗಲಿ ಅವರು, ಯಾಕಂದರೆ ತುಂಬ ಏಟ್ ಆಗಿದೆ ಅಂತ ಅನ್ಸುತ್ತೆ. ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಸೊ ಇಡೀ IPL ಕ್ಯಾರಿಯರಲ್ಲಿ 19 ಸೀಸನಲ್ಲಿ. ಸೊ ಫಸ್ಟ್ ಟೈಮ್ ಇವಾಗ ಆಂಬುಲೆನ್ಸು ಅದು ಸ್ಟೇಡಿಯಂ ಒಳಗಡೆ ಬಂದಿರುವಂಥದ್ದು ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಬಟ್ ತುಂಬ ಕ್ರಿಟಿಕಲ್ ಆಗದೇ ಇರಲಿ, ಸೊ ಬೇಗ ಹುಷಾರಾಗಲಿ ಅಂತಲೇ ಕೇಳ್ಕೊತೀನಿ. ಓಕೆ, ಇನ್ನು ಬಾಲಿಂಗ್ ಅಂತ ಬಂದಾಗ ಎಲ್ಲರೂ ಕೂಡ ಎರ್ರಬೆರ್ರಿ ಬಾರಿಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಅಕೀಬ್ ನಬಿ ಅಗೇನ್ ಗೊತ್ತಿಲ್ಲ ಇವ್ರು ಏನಕ್ಕೆ ತೊಗೊಂಡ್ಬಂದಿದ್ದಾರೆ ಅಂತ. ಬಿಕಾಸ್ ಇವ್ರೇನೋ ಜಮ್ಮು ಕಾಶ್ಮೀರ್ಗೆ ರಣಜಿನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಬಟ್ IPL ಬೇರೆ, ಸೊ ಆ ಪಿಚ್ಚಸ್ಸೇ ಬೇರೆ ಇರುತ್ತೆ, ಇವ್ರ ಪಿಚ್ಚಸ್ಗಳು ಗೊತ್ತಲ್ಲ, ಸೊ ರೋಡ್ ಇದ್ದಂಗೆ ಇರುತ್ತೆ. ಸೊ ಕಷ್ಟ ಇದೆ. ಓಕೆ, ಅದಾದ್ಮೇಲೆ ಮುಖೇಶ್ ಕುಮಾರ್ ಸಾಹೇಬ್ರು ಇವರು ಒಂದು ಕ್ಯಾಚ್ ಬಿಡ್ತಾರೆ, ಬಟ್ ಅದು ದುಬಾರಿ ಆಗಲ್ಲ ಅಂತಾನೆ ಹೇಳ್ಬೋದು. ಅಕ್ಷರ್ ಪಟೇಲ್ 4 ಓವರ್ 44, ಎಲ್ಲರದ್ದು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಸೊ ಇವತ್ತು ಒಂದು ಹಿಸ್ಟ್ರಿ ಅಂತೂ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಪಂಜಾಬ್ ಕಿಂಗ್ಸ್ ಅವರು. 2 ಬಾರಿ ಅದು 260+ ಸ್ಕೋರ್ನ ಚೇಸ್ ಮಾಡಿದ್ದಾರೆ ಅಂತಂದ್ರೆ ಬೆಂಕಿ ಅಂತಾನೆ ಹೇಳ್ಬೋದು. ಓಕೆ, ಸೊ ಆ್ಯಂಡ್ ಅಗೇನ್ ಇನ್ನೊಂದು ಮ್ಯಾಚ್ ನಡೀತಾ ಇದೆ ಇವಾಗ, ರಾಜಸ್ಥಾನ್ ರಾಯಲ್ಸ್ ವರ್ಸಸ್ SRH. ಅಲ್ಲಿ ಫಸ್ಟ್ ಓವರಲ್ಲೇ ನಮ್ಮ ಸೂರ್ಯವಂಶಿ ಅವರು 4 ಸಿಕ್ಸರ್ಗಳನ್ನ ಬಾರಿಸಿದ್ದಾರೆ. ಅಗೇನ್ ಆ ಮ್ಯಾಚಲ್ಲೂ ಕೂಡ ಅಷ್ಟೇ ಒಂದು ಕ್ಯಾಚ್ ಕೂಡ ಮಿಸ್ ಮಾಡಿದ್ದಾರೆ, ನಿಖೇತ್ ವರ್ಮಾ ಅಂತ ಅನ್ಸುತ್ತೆ. ಅವರು ಅಷ್ಟೇ ಲಾಸ್ಟ್ ಮ್ಯಾಚಲ್ಲಿ ಒಂದು 2-3 ಕ್ಯಾಚ್ ಮಿಸ್ ಮಾಡಿದ್ರು. ಏನಾಗ್ತಿದೆ IPL ಸ್ಟ್ಯಾಂಡರ್ಡ್ಗೆ ಕ್ಯಾಚಸ್ಗಳು ತಗೊಳ್ಳಿಕ್ಕೆ, ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ ಅಂತ ಅರ್ಥ ಆಗ್ತಿಲ್ಲ ನನಗೆ. ಒಂಚೂರು ವರ್ಕ್ ಮಾಡಬೇಕಾಗತ್ತೆ. ಓಕೆ, ಬರೀ ಸುಮ್ಮನೆ ರನ್ ಬಾರಿಸ್ತಾ ಇದ್ರೆ ಆಗುತ್ತಾ? ಸೊ ಬೌಲಿಂಗ್ ಆದ್ರೆ ಆಗಿರ್ಬೋದು, ಫೀಲ್ಡಿಂಗಲ್ಲಿ ಸ್ವಲ್ಪ ಸ್ಟ್ಯಾಂಡರ್ಡ್ಗಳನ್ನ ತಗೊಂಡ್ಬರ್ಬೇಕು. ನಮ್ಮ ಸಾಲ್ಟ್ ಅವರಲ್ಲಿ ಎಂತೆಂಥ ಕ್ಯಾಚ್ಗಳು ಹಿಡಿತಿದ್ದಾರೆ. ಸೊ ಇವರಿಗೆಲ್ಲ ಇಂಡಿಯನ್ ಪ್ಲೇಯರ್ಗಳಿಗೆ ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲಪ್ಪ. ಓಕೆ, ಸೊ ನೋಡೋಣ ನೆಕ್ಸ್ಟ್ ಮ್ಯಾಚ್ ಏನಾಗುತ್ತೆ ಅಂತ. ಬೈ ಬಾಯ್.